2, 1. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಕನ್ನಡತಿ ಲಾಗ್ಸ್. ಎಲ್ರಿಗೂ ಗುಡ್ ಮಾರ್ನಿಂಗ್. ಟೈಮ್ ಇವಾಗ 6:40 ಆಗಿದೆ. ಸೊ ನಾನು ಬೇಗ ಇದ್ದೆ. ಆ್ಯಕ್ಚುಲಿ ನಾನಿದ್ದ ಟೈಮಿಂಗ್ಸ್ ಬಂದ್ಬಿಟ್ಟು 4:30ಗೆ ಇದ್ದೆ. ಬಟ್ ಮಲಗೋಕ್ಕಾಗಿಲ್ಲ. ನಮ್ಮದು ಚಿಕ್ಕ ಪಾಪು ಇರೋದ್ರಿಂದ ಸ್ಲೀಪಿಂಗ್ ಸ್ಕೆಡ್ಯೂಲ್ಸ್ ಚೆನ್ನಾಗಿರಲ್ಲ. ಅವ್ನು ಯಾವಾಗ ಎದ್ದೇಳ್ತಾನೆ ಅವಾಗ ಎದ್ದೇಳಬೇಕು. ಅವ್ನು ಮಲ್ಕೊಂಡಾಗ ನಾನು ಮಲ್ಕೋಬೇಕು. ಅವ್ನು ನೋಡಿ ಇವಾಗ ಮಲಗಿದ್ದಾನೆ. ನಾನೀಗ ಮಲ್ಕೊಂಡ್ರೆ 10 ಆಗ್ಬೋದು, 10:30 ಆಗ್ಬೋದು. ಐ ಕಾಂಟ್ ಗೆಟ್ ಅಪ್. ದಟ್ಸ್ ವೈ ನಾನು ಮಲ್ಕೊಂಡಿಲ್ಲ. ಸೊ ಈಗಿದ್ರೂ ಎದ್ಬಿಟ್ಟಿದ್ದೀನಿ. ಬ್ಲಾಗ್ ಸ್ಟಾರ್ಟ್ ಮಾಡಿ ನನ್ನ ಡೈಲಿ ಕೆಲಸಗಳ್ನು ಕೂಡ ಸ್ಟಾರ್ಟ್ ಮಾಡೋಣ ಅಂತ ಬಂದೆ. ಸೊ ಫಸ್ಟ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇದು ನನ್ನ ಗೀ ವಾಟರ್. ಫಸ್ಟು ಒಂದು ಕಪ್ ಆಫ್ ಗೀ ವಾಟರ್ನ ಕುಡಿದ್ಬಿಟ್ಟು ನಾನು ಸ್ಟಾರ್ಟ್ ಮಾಡೋಣ ಅಂತ ಡೇ ಸ್ಟಾರ್ಟ್ ಮಾಡ್ತೀನಿ. ಡೈಲಿ ನಾನು ನಾರ್ಮಲಾಗಿ ಎದ್ದ ತಕ್ಷಣ ಒಂದು ಗ್ಲಾಸ್ ಆಫ್ ಗೀ ವಾಟರ್ನ ಕುಡಿದು ಆಮೇಲೆ ಬ್ಲ್ಯಾಕ್ ಕಾಫಿ ಕುಡಿದ್ಬಿಟ್ಟು ಅಲ್ಲಿ ಸ್ಟಾರ್ಟ್ ಮೈ ಡೇ. ಟುಡೇ ಆಲ್ಸೋ ಸೇಮ್. ಬಟ್ ಈ ದಿನ ಏನು ಸ್ಪೆಷಲ್ ಅಂದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಆ್ಯಂಡ್ ಐ ಟಚ್ ವಿತ್ ಯು. ದಟ್ಸ್ ದ ಸ್ಪೆಷಲ್ ಡೇ. ಆ್ಯಂಡ್ ನಿಮ್ಗೆ ಏನಾದರೂ ನಂದು ಡೈಲಿ ಬ್ಲಾಗ್ಸ್ ನನ್ನ ಡೈಲಿ ರೂಟೀನ್ ಬಗ್ಗೆ ಇನ್ನು ವಿಡಿಯೋ ಬೇಕಂದರೆ ಕಮೆಂಟಲ್ಲಿ ನನಗೆ ತಿಳಿಸಿ. ಗೀ ವಾಟರ್ ಆಗಿರ್ಬೋದು, ಬ್ಲ್ಯಾಕ್ ಕಾಫಿ ಆಗಿರ್ಬೋದು, ಆ್ಯಂಡ್ ಜ್ಯೂಸಸ್ ಆಗಿರ್ಬೋದು, ಇದೆಲ್ಲ ವೆಯ್ಟ್ನ ಲಾಸ್ ಮಾಡೋದು. ಸೊ ವೆಯ್ಟ್ ಲಾಸ್ ಬಗ್ಗೆ ನಿಮಗೆ ವಿಡಿಯೋ ಬೇಕಂದರೆ ಐ ಕ್ಯಾನ್ ಪುಟ್ ಎ ಕಮೆಂಟ್ ಸೆಕ್ಷನ್. ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಾಕ್ತೀನಿ. ನೆಕ್ಸ್ಟ್ ವಿಡಿಯೋಗಳಲ್ಲಿ ಕೂಡ ಹೇಳ್ತೀನಿ ನಾನು ಯಾವ ಥರ ಗೀ ವಾಟರ್ ಪ್ರಿಪೇರ್ ಮಾಡ್ಬೋದು ಅಂದೇನು ಮಾಡ್ತೀನಿ. ಅಂದೇನು ಯಾವ ಜ್ಯೂಸ್ಗಳನ್ನ ಕುಡಿತೀನಿ ಅದೆಲ್ಲ ಶೇರ್ ಮಾಡ್ತೀನಿ. ಬಿಫೋರ್ ನಾನು ಕುಡಿತಾ ಇದ್ದೆ, ನನ್ನ ಡೈಲಿ ರೂಟೀನ್ ಆಗಿತ್ತದು. ಬಟ್ ವಾಟ್ ಕ್ಯಾನ್ ಡೂ, ಈಗ ಆಗ್ತಾಯಿಲ್ಲ ನನಗೆ ಅದೆಲ್ಲ ಕುಡಿಯೋದಕ್ಕೆ. ಆಗ್ತಿಲ್ಲ ಅಂದರೆ ನನಗೆ ಟೈಮ್ ಸಿಗ್ತಾಯಿಲ್ಲ. ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ನಾನು ಡೈಲಿ ಒಂದು ಟೈಮಿಂಗ್ಸ್ಗೆ ಎದ್ದೇಳಬೇಕಂತ ಅಂದ್ಕೊಂಡೇ ನೈಟ್ ಮಲ್ಕೊತೀನಿ. ಮಾರ್ನಿಂಗ್ ಟೈಮ್ ಇಷ್ಟೇ ಟೈಮ್ಗೆ ಎದ್ದೇಳಬೇಕು, 7ಗೆ ಎದ್ಬಿಡ್ಬೇಕು. ನಾನು 7ಗೆ ಎದ್ದು ನನ್ನದು ವರ್ಕ್ಸ್ನ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ಬೇಕು. ಬಟ್ ಆಗಲ್ಲ. ಪಾಪು 3 ಎದ್ದೇಳ್ತಾನೆ, ಇಲ್ಲ 4ಗೆ ಎದ್ದೇಳ್ತಾನೆ. ಅವ್ನು ಮಲ್ಗೋದೆ 6 ಆಗಿಬಿಡುತ್ತೆ. ಸಮ್ ಡೇಸ್ ಓಕೆ, ಐ ಕ್ಯಾನ್ ಮ್ಯಾನೇಜ್. ನಾನು ಮತ್ತೆ ಮಲ್ಕೊಳ್ಳಲ್ಲ, ನಂದು ಸ್ಟಾರ್ಟ್ ಮಾಡ್ಕೊಂಬಿಡ್ತೀನಿ ಹಾಗೆ ಡೇನ. ಬಟ್ ಡೈಲಿ ಆಗಲ್ಲ, ನನಗೂ ನಿದ್ದೆ ಬೇಕಲ್ವಾ. ಮತ್ತು ಡೇ ಟೈಮಲ್ಲೂ ಅಷ್ಟೇ, ಅವ್ನಿಗೆ ಯಾವಾಗಲೂ ಆಟ. ಅವ್ನು ಮಲಗಿದಾಗ ಮನೆ ಕ್ಲೀನ್ ಮಾಡ್ಕೊಬೇಕು, ಕುಕ್ ಮಾಡ್ಕೊಬೇಕು, ಅಡುಗೆ ಅದೇ ಆಗೋಗ್ಬಿಡುತ್ತೆ. ನನಗೆ ಮಲ್ಕೊಳ್ಳೋಕೆ ಟೈಮ್ ಸಿಗಲ್ಲ. ಆದ್ದರಿಂದ ಇಷ್ಟು ದಿನ ಕೂಡ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ವಿಡಿಯೋ ಮಾಡಬೇಕಂತಲೇ ಸೀರಿಯಸ್ಲಿ ನಾನು ಬೇಬಿಗೆ ಈಗ ಆಯಿತು 1 ಇಯರ್. ಅಂದರೆ ನಾನು 8-9 ಮಂತ್ಸಿಂದ ಟ್ರೈ ಮಾಡ್ತಿದ್ದೀನಿ ಬ್ಲಾಗ್ ಸ್ಟಾರ್ಟ್ ಮಾಡಬೇಕಂತ. ಟೈಮ್ ಆಗ್ತಾಯಿಲ್ಲ. ಆದರೆ ಮಾಡೋಣ ಅಂದ್ಕೊತೀನಿ, ಈವನ್ ನಿದ್ದೆಯಿಂದ ಮಾಡೋಕ್ಕಾಗ್ತಾಯಿಲ್ಲ. ಮುಂಚೆ ಎಲ್ಲ ಹೇಗಿತ್ತು ನನ್ನ ಡೈಲಿ ರೂಟೀನ್ ಅಂದರೆ ವಾಟ್ ಎ ಕ್ರೇಜಿ. ಮಾರ್ನಿಂಗ್ ಬೇಗ ಎದ್ದು ವರ್ಕೌಟ್ ಮುಗಿಸಿ ದೆನ್ ಜಿಮ್ಗೆ ಹೋಗ್ತಿದ್ದೆ. ಐ ಫಿನಿಶ್ ದ ಜಿಮ್. ಆಮೇಲೆ ನಂದೇನಿದೆ ಮಾರ್ನಿಂಗ್ ಡ್ರಿಂಕ್ಸ್ ಅದನ್ನು ಫಿನಿಶ್ ಮಾಡಿ ಚೆನ್ನಾಗಿತ್ತು. ಆಗೆಲ್ಲ ಸೂಪರ್. ಆ್ಯಕ್ಚುಲಿ ನಾನು 53ಇಂದ 55 kg ಮೇಲೆ ನಾನು ದಪ್ಪ ಆಗಿದ್ದವಳೆ ಅಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಬೇಬಿ ಆದಮೇಲೆ ದಪ್ಪ ಆಗಿಬಿಟ್ಟೆ. ಬಟ್ ಇವಾಗ ಓಕೆ, ಅಷ್ಟೊಂದೇನು ದಪ್ಪ ಇಲ್ಲ. ಅವಾಗ ಸ್ವಲ್ಪ ಜಾಸ್ತಿ ದಪ್ಪ ಇದೆ, 60 ಸಮಥಿಂಗ್. ಬಟ್ ಇವಾಗ 58ಗೆ ಬಂದಿದ್ದೀನಿ. ಇನ್ನೂ ಲಾಸ್ ಮಾಡ್ತಾ ಬರ್ತಾಯಿದ್ದೀನಿ. ಸೊ ಈ ವೆಯ್ಟ್ ಲಾಸ್ದು ನನ್ನ ಜರ್ನಿ ಜೊತೆ ನಿಮಗೂ ಯಾವುದಾದ್ರೂ ಒಂದು ಇನ್ಫಾರ್ಮೇಷನ್ ಬೇಕಂತ ಅಂದರೆ ನನಗೆ ಕಮೆಂಟ್ ಹಾಕಿ, ನಾನು ನಿಮಗೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಇವತ್ತಿನ ಬ್ಲಾಗ್ ಏನಂದರೆ ನನ್ನ ಡೈಲಿ ಬ್ಲಾಗ್ಸ್. ಆ್ಯಕ್ಚುಲಿ ಡೈಲಿ ರೂಟೀನ್ ಬಗ್ಗೆ ಬ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಎಲ್ಲರಿಗೂ ಗೌರಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ಗೌರಿ ಹಬ್ಬ. ಗೌರಿ ಹಬ್ಬದ ದಿನವೇ ನಂದು ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಪೂರ್ತಿ ದಿನದಲ್ಲಿ ಏನೇನು ಮಾಡ್ತೀನಿ ಅದೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕಂತ ಅನ್ನಿಸ್ತು. ಅದಕ್ಕೋಸ್ಕರ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇಷ್ಟು ಬೆಳಗ್ಗೆನೇ ಎದ್ದು. ಸೊ ಇವಾಗ ಈ ಡ್ರಿಂಕ್ ಫಿನಿಷ್ ಮಾಡಿ ಬ್ಲ್ಯಾಕ್ ಕಾಫಿ ಕುಡಿದು
ನೆಕ್ಸ್ಟು ನಾನು ಏನೇನು ಮಾಡ್ತೀನಿ ಅದೆಲ್ಲ ಶೇರ್ ವಿತ್ ಯು. ನೀವು ನನ್ನ ಜೊತೆ ಇರ್ತೀರ ಇಡೀ ದಿನ ಇವತ್ತು. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಬ್ಲ್ಯಾಕ್ ಕಾಫಿ ಮುಗಿಸಿ ಬಂದು ಬಾಗಿಲೆಲ್ಲ ಕ್ಲೀನ್ ಮಾಡಿದೆ, ಕಸ ಹೊಡೆದು ಅದನ್ನು ಒರೆಸಿ ಮ್ಯಾಟೆಲ್ಲ ಮೀನ್ಸ್ ಕ್ಲೀನ್ ಮಾಡಿ ಹಾಕಿ ಮತ್ತು ಹೂವು ಎಲ್ಲ ಇಟ್ಟು ಬೇರೆ ಕೆಲಸಕ್ಕೆ ಹೋದೆ. ಆ್ಯಕ್ಚುಲಿ ಹಬ್ಬ ಇದೆ ಅಂತ ಅಲ್ಲ, ಡೈಲಿ ಮಾಡ್ತೀನಿ, ಸಮ್ ಡೇಸ್ ಆಗೋದಿಲ್ಲ ಅಷ್ಟೇ. ಆಮೇಲೆ ಸ್ವಲ್ಪ ಬಟ್ಟೆ ಇತ್ತು, ಅದು ಕೂಡ ಮಷಿನ್ಗೆ ಹಾಕ್ಬಿಡೋಣ, ಟೈಮ್ ತೊಗೊಳುತ್ತೆ ಅದು 1 ಅವರ್ ತೊಗೊಳೋದ್ರಿಂದ. ಸೊ ನಾನು 1 ಅವರಲ್ಲಿ ಬೇರೆ ಕೆಲಸ ಮಾಡ್ಕೋಬೋದಲ್ವ ಅಂದ್ಬಿಟ್ಟು ಬಟ್ಟೆ ಮಷಿನ್ಗೆ ಹಾಕಿ ಗೀಸರ್ ಕೂಡ ಆನ್ ಮಾಡಿದ್ದೆ. ವಾಟರ್ ರೆಡಿ ಇತ್ತು. ಪಾಪು ಎದ್ದೇಳೋದ್ರೊಳಗಡೆ ಸ್ನಾನ ಮುಗಿಸ್ಬಿಡೋಣ ಅಂತ ಸ್ನಾನಕ್ಕೆ ಹೋದೆ. ಸ್ನಾನ ಕೂಡ ಮುಗಿಸಿ ಬಂದೆ. ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿತ್ತು, ಟಿಫನ್ ಮಾಡುವಂಥ ಟೈಮು. ಸ್ನಾನ ಆಯಿತು. ಈಗ ಟೈಮ್ ಆಲ್ರೆಡಿ 7:45 ಆಗಿದೆ. ಈಗ ಬ್ರೇಕ್ಫಾಸ್ಟ್ ಮಾಡಬೇಕು. ಬ್ರೇಕ್ಫಾಸ್ಟ್ ಏನು ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಆ್ಯಕ್ಚುಲಿ ಕುಷ್ಕ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಟುಡೇ ಬ್ರೇಕ್ಫಾಸ್ಟ್. ಆ್ಯಕ್ಚುಲಿ ಹಬ್ಬ ಅನ್ನೋದನ್ನ ಮರೆತುಬಿಟ್ಟು ನಾನು ಕುಷ್ಕ ಅಂತ ರೆಡಿ ಮಾಡಿದೆ. ಕುಷ್ಕ ನಮ್ಮ ಮನೆಯವ್ರಿಗೆ ಇಷ್ಟ ಆ್ಯಕ್ಚುಲಿ, ಅದಕ್ಕೆ ಕುಷ್ಕಕ್ಕೆ ಮೊಟ್ಟೆ ಬೇಕೇ ಬೇಕು. ಹಬ್ಬ ಇದ್ರಿಂದ ಮೊಟ್ಟೆನ ಸ್ಕಿಪ್ ಮಾಡಿದೆ. ಆಮೇಲೆ ನೆನಪಾಯಿತು ಹಬ್ಬ ಅಂತ, ಅದರಿಂದ ಮೊಟ್ಟೆ ಸ್ಕಿಪ್ ಮಾಡಿ ಜಸ್ಟ್ ಪ್ಲೈನ್ ಕುಷ್ಕ ಅಷ್ಟೇ ರೆಡಿ ಇತ್ತು. ಅದಕ್ಕೆ ಮೊಸರು ಗೊಜ್ಜು ಹಾಕ್ಕೊಂಡು ತಿಂದ್ವಿ. ಆಮೇಲೆ ಪಾತ್ರೆ ಇತ್ತು, ಪಾತ್ರೆ ಎಲ್ಲ ವಾಶ್ ಮಾಡಿದೆ. ಆಮೇಲೆ ಬಟ್ಟೆ ಕೂಡ ಅಷ್ಟೊತ್ತಿಗೆ ಮಷೀನಲ್ಲಿ ರೆಡಿ ಆಗಿತ್ತು. ಮಷೀನಿಂದ ಬಟ್ಟೆ ತೆಗೆದು ಒಣಗಾಕಿ ಬಂದುಬಿಡೋಣ ಮಗು ಎದ್ದೇಳೋದ್ರೊಳಗಡೆ ಅಂತ ಹೇಳ್ಬಿಟ್ಟು ಆಮೇಲೆ ಮಗು ಫುಡ್ ಪ್ರಿಪೇರ್ ಮಾಡೋದು ಬಾಕಿ ಇತ್ತು, ಅದರಿಂದ ಬಟ್ಟೆ ಕೂಡ ಒಣಗಾಕಿ ಹಾಗೆ ಕೂದಲು ಕೂಡ ಬಿಸಿಲಿದ್ದರಿಂದ ಸ್ವಲ್ಪ ಡ್ರೈ ಮಾಡಿಕೊಂಡೆ ಬಿಸಿಲಲ್ಲಿ. ಈಗ ಟೈಮು 8:55 ಆಗಿದೆ. ಈಗೆಲ್ಲ ಫಿನಿಶ್ ಆಗಿ ಇನ್ನು ಪಾಪು ಮಲಗಿದೆ. ಸೊ ನಾನೀಗ ಪಾಪುಗೆ ಫುಡ್ನ ಪ್ರಿಪೇರ್ ಮಾಡೋಕ್ಕೆ ಬಂದಿದ್ದೀನಿ. ಪಾಪುಗೆ ತಿನ್ನಿಸ್ಬಿಟ್ರಂತೂ ಆ್ಯಕ್ಚುಲಿ ತಿನ್ನಿಸೋದೇ ನನಗೆ ತುಂಬ ಟೈಮ್ ಹಿಡಿಯುತ್ತೆ. ಅವನಿಗೆ ತಿನ್ನಿಸೋ ಹೊತ್ತಿಗಂತೂ 1.5 ಅವರ್ ಆಗುತ್ತೆ. 1 ಅವರ್ 1.5 ಅವರ್ ಆಗುತ್ತೆ. ಏನು ಮಾಡೋದು, ತಿನ್ನಲ್ಲ ಅವನು ಬೇಗ. ಪಾಪು ಫುಡ್ದು ರೆಸಿಪಿ ಬೇಕು ಅಂದರೆ ಖಂಡಿತ ನನಗೆ ಹೇಳಿ, ಡೆಫಿನೆಟ್ಲಿ ನಾನು ಬೇಬಿ ಫುಡ್ ರೆಸಿಪಿ ಹಾಕ್ತೀನಿ. ಬಿಕಾಸ್ ನಾನು ತುಂಬ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಏನು ಮಾಡಿಲ್ಲ ಬೇಬಿ ಫುಡ್ಡು. ಬೇಸಿಕ್ಲಿ ಪಾಪುಗೆ ಏನು ಬೇಕು ಅದಷ್ಟೇ ಇಂಗ್ರೀಡಿಯೆಂಟ್ಸ್ನ ನಾನು ಹಾಕಿ ಬೇಬಿ ಫುಡ್ನ ಪ್ರಿಪೇರ್ ಮಾಡಿದ್ದೀನಿ. ಯಾರಿಗಾದ್ರೂ ಪಾಪು ಫುಡ್ ರೆಸಿಪೀಸ್ ಬೇಕಿದ್ದರೆ ಡೆಫಿನೆಟ್ಲಿ ಆಸ್ಕ್ ಮೀ, ನಾನು ಖಂಡಿತ ನಿಮಗೆ ಹೇಳ್ತೀನಿ. ಚಿಕ್ಕವನಿದ್ದಾಗಿಂದನೂ ಕೂಡ ನಾವು ಅವನಿಗೆ ಸೆರ್ಲಾಕ್ ಆಗಿರ್ಬೋದು ಆ ಥರ ಎಲ್ಲ ಏನೂ ತಿನ್ನಿಸಿಲ್ಲ. ಅಷ್ಟು ಟೈಮ್ ಎದ್ದೇಳ್ತಿದ್ದಾನೆ ಅಂದರೆ ಅವನು ಮಲ್ಕೊಳ್ಳೋದೇ ಇಲ್ಲ ಕರೆಕ್ಟಾಗಿ. ತುಂಬ ಟೈಮ್ ಎದ್ದೇಳ್ತಾನೆ. ಮತ್ತೆ ಮಲಗಿಸ್ಬರೋದ್ರೊಳಗಡೆ ಅರ್ಧ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಈಗ ಆಲ್ರೆಡಿ 9:10 ಆಗಿದೆ. ಅವ್ನು ಫುಡ್ ಪ್ರಿಪೇರ್ ಮಾಡಿಟ್ಬಿಟ್ಟು ಅವನು ಎದ್ದೇಳೋದ್ರೊಳಗಡೆ ಸೊ ಸರಿ ಆಗಿಬಿಡುತ್ತೆ. ಸೊ ಯಾರಿಗೆಲ್ಲ ಒಂದು ಬೇಬಿ ಫುಡ್ ಬೇಕು, ರೆಸಿಪಿ ಬೇಕು, ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ಅದ್ರದ್ದು ವಿಡಿಯೋ ಮಾಡಿ ಹಾಕ್ತೀನಿ. ಬೇಬಿ ಫುಡ್ನ ಮಾಡಿ ಇಟ್ಟು ಪಾಪುಗೆ ಊಟ ತಿನ್ನಿಸ್ಬೇಕು. ಊಟ ತಿನ್ನಿಸಿದ ನಂತರ ಬಟ್ಟೆ ಎಲ್ಲ ಮರ್ಚೆತ್ತಿಟ್ಟಿವಿ. ಆಮೇಲೆ ಏನು ಕೆಲಸ ಇದೆ ಅಲಿಸಿ ಒರೆಸ್ದೆ ಮತ್ತೆ ಎದ್ದೇಳ್ತಿದ್ದಾನೆ ನಾನು. ಮತ್ತೆ ಹೋಗಿ ಅವನ ಸಮಾಧಾನ ಮಾಡಿ ಆಮೇಲೆ ನಾನು ಫುಡ್ ಪ್ರಿಪೇರ್ ಮಾಡಬೇಕು. ಮಗುಗೆ ಫುಡ್ ಎಲ್ಲ ತಿನ್ನಿಸಿ ನಾವು ಕೂಡ ಬ್ರೇಕ್ಫಾಸ್ಟ್ ಮುಗಿಸಿದ್ವಿ. ಆಮೇಲೆ ಹಸ್ಬೆಂಡ್ ಹೇಳಿದರು ಔಟ್ಸೈಡ್ ಹೋಗೋಣ, ಶಾಪಿಂಗ್ ಮಾಡಬೇಕು ಸ್ವಲ್ಪ ಅಂತ. ಬೇಬಿ ಬರ್ಡೇ ಇದ್ದಿದ್ದರಿಂದ ಬೇಬಿ ಕೂಡ ಶಾಪಿಂಗ್ ಮಾಡಬೇಕಿತ್ತು. ಸೊ ಆಯ್ತಂತ ರೆಡಿ ಆಗೋಣ ಅಂತ ಬಂದೆ. ಬಟ್ ಆ್ಯಕ್ಚುಲಿ ನಾನು ಮೈಕ್ ಆನ್ ಮಾಡಿಕೊಂಡು ರೆಡಿ ಆಗ್ತಿದ್ದೆ. ಮೈಕ್ ಚಾರ್ಜ್ ಖಾಲಿ ಆಗಿಬಿಟ್ಟು ಆ್ಯಕ್ಚುಲಿ ಅದು ವಾಯ್ಸ್ ಯಾವುದು ರೆಕಾರ್ಡಿಂಗ್ ಆಗಿಲ್ಲ. ಅದರಿಂದ ಎಲ್ಲ ಫಾಸ್ಟ್ ಮೂವಿಂಗ್ ಮಾಡಿದ್ದೀನಿ. ನಮ್ಮ ಹಸ್ಬೆಂಡ್ ಬೇರೆ ಬೇಗ ಆಯ್ತಾ ಅಂತ ಕೇಳ್ತಾನೆ ಇದ್ರು. ಸೊ ಅದರಿಂದ ಬೇಗ ರೆಡಿಯಾಗಿ ಸೊ ಆಚೆ ಹೋಗೋಣ. ಯಾವ ಕಮೆಂಟ್ಸ್ ಹಾಕಲ್ಲ ಸುಮ್ಮನೆ. ಕಮೆಂಟ್ ಸೆಕ್ಷನ್ ಆಫ್ ಮಾಡ್ತೀನಿ. ನನ್ನ ಹಸ್ಬೆಂಡ್ ಹೇಳ್ತಿದ್ರು ಬೇಡ ಇದೆಲ್ಲ ಚೆನ್ನಾಗಿರಲ್ಲ, ಅದರಲ್ಲಿ ಏನು ಅಮೌಂಟ್ ದುಡಿತಿ ಅದು ನಾನೇ ಕೊಡ್ತೀನಿ, ಸ್ಟಾಪ್ ಮಾಡು ಅಂತ. ಬಟ್ ನಾನು ಇಲ್ಲ, ನಾನು ಕಮೆಂಟ್ ಸೆಕ್ಷನ್ ಆಫ್ ಮಾಡ್ತೀನಿ, ಆ ಥರ ಏನು ಇಶ್ಯೂ ಬರಲ್ಲ ಅಂತ ಏನೋ ಕನ್ವಿನ್ಸ್ ಮಾಡಿದೆ. ಆಮೇಲೆ ಒಂಥರ ಮೊಮೆಂಟ್ಸ್ ಸೆನ್ಸನ್ಸ್ ಅನಿಸ್ತಿತ್ತು. ಸ್ವಲ್ಪ ನೀರು ಕುಡಿದು ಆ ಟ್ರಾಫಿಕ್ ನೋಡಿ, ಟ್ರಾಫಿಕ್ಕಿಂದನೇ ಅನ್ನಿಸ್ತಿತ್ತು ಯಾವಾಗಲೂ ಮನೇಲಿರೋದ್ರಿಂದ ಆ ಥರ ಫೀಲ್ ಆಗುತ್ತೆ ಸಮ್ ಟೈಮ್ ಆಚೆ ಹೋಗೋದಕ್ಕೆ. ಅದರಲ್ಲೂ ಎಸ್ಪೆಷಲಿ ಬೇಬಿ ಆದಮೇಲೆ ಈ ಥರ ಆಗ್ತಾ ಇದೆ ನನಗೆ. ಹಾಯ್ ಗಾಯ್ಸ್, ಫೈನಲಿ ಕೇಮ್ ಟು ಜಾಕಿ ಶೋರೂಮ್.
ಆಮೇಲೆ ಜಾಕಿ ಶೋರೂಮಲ್ಲಿ ಬಟ್ಟೆ ಎಲ್ಲ ತೊಗೊಂಡ್ವಿ. ನಮ್ಮ ಹಸ್ಬೆಂಡ್ಗೆ ಏನೇನು ಬೇಕಿತ್ತು ಅದನ್ನು ಪರ್ಚೇಸ್ ಮಾಡ್ಕೊಂಡ್ವಿ. ಆಮೇಲೆ ನಮ್ಮ ಮಾವನವ್ರಿಗೆ ಸ್ವಲ್ಪ ತೊಗೋಬೇಕಿತ್ತು, ಅವ್ರಿಗೂ ಕೂಡ ಪರ್ಚೇಸ್ ಆಯಿತು. ಆ್ಯಕ್ಚುಲಿ ಅಲ್ಲಿ ನಾನು ವಾಯ್ಸ್ನ ಸ್ಕಿಪ್ ಮಾಡಿದ್ದೀನಿ, ಬಿಕಾಸ್ ಅದು ನಮ್ಮ ಹಸ್ಬೆಂಡ್ಗೆ ಶೈ ಅನಿಸ್ತಿತ್ತು. ಅವ್ರು ಬೇಡ ವೀಡಿಯೋ ಮಾಡೋದಂದ್ರೂ ನಾನೇ ಅವ್ರಿಗೆ ಗೊತ್ತಿಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ನ ತೊಗೊಂಡಿದ್ದೀನಿ ಅಷ್ಟೇ, ಅದರಿಂದ ವಾಯ್ಸ್ ಸ್ಕಿಪ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಅದಾದಮೇಲೆ ಪೂಮಾ ಶೋರೂಮ್ ಕೂಡ ಹೋದ್ವಿ. ಪೂಮಾ, ಅಡಿದಾಸ್ ಆ್ಯಂಡ್ ಇನ್ನೊಂದು ಯಾವುದೋ ಹೋದ್ವಿ, ಪೂಮಾ, ಅಡಿದಾಸ್ ಆ್ಯಂಡ್ ರಿಬಾಕ್ ಅನಿಸುತ್ತೆ. ಅದಕ್ಕೆ ಹೋಗಿ ಅಲ್ಲೂ ಕೂಡ ಶಾಪ್ ಮಾಡಿದ್ವಿ. ಆ್ಯಂಡ್ ಹಸ್ಬೆಂಡ್ಗೆ ಟೀ ಶರ್ಟ್ಸು, ಶಾರ್ಟ್ಸು, ಕಾರ್ಗೋ ಆ ಟೈಪ್ಸ್ ಎಲ್ಲ ತೊಗೊಂಡ್ವಿ. ಅವ್ರ ಬರ್ಡೇ ಕೂಡ ಸೆಪ್ಟೆಂಬರಲ್ಲಿ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಇನ್ನೂ ಅವ್ರ ಶಾಪಿಂಗ್ ಬ್ಯಾಲೆನ್ಸ್ ಇದೆ ಆ್ಯಕ್ಚುಲಿ. ಅವ್ರದ್ದಾದಮೇಲೆ ಬೇಬಿದು ಕೂಡ ಶಾಪ್ ಮಾಡಿ ನಾವು ಇನ್ನೇನು ಹೊರಡಬೇಕು. ಹಾಗೆ ಕಾಫಿ ಆ್ಯಂಡ್ ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡು ಹೊರಡೋಣ ಅಂದ್ಬಿಟ್ಟು ಡಿಸೈಡ್ ಆದ್ವಿ. ಅಲ್ಲಿ ಆ್ಯಕ್ಚುಲಿ ನಾನೇನು ತೊಗೊಳ್ಳಿಲ್ಲ, ಬಿಕಾಸ್ ಆಫ್ ನಾನು ವೆಯ್ಟ್ ಲಾಸ್ ಮಾಡೋವರೆಗೂ ನಾನೇನು ಶಾಪ್ ಮಾಡೋದು ಬೇಡ, ರಿಲೇಟೆಡ್ ಕ್ಲಾತ್ಸ್ ಅಂತ ಡಿಸೈಡ್ ಮಾಡಿದ್ದೀನಿ. ಬಟ್ ಯಾವುದು ತೊಗೊಳ್ಳಿಲ್ಲ. ಶಾಪಿಂಗ್ ಎಲ್ಲ ಮುಗಿಸಿ ನಾನು ರಿಟರ್ನ್ ಅಪಾರ್ಟ್ಮೆಂಟಿಗೆ ಬಂದೆ. ಫೈನಲಿ ಜಸ್ಟ್ ಮನೆಗೆ ಬಂದೆ. ಚಿನ್ನದ ಡೋಂಟ್ ಟಚ್ ದಟ್. ಶಾಪಿಂಗ್ ಎಲ್ಲ ಮುಗಿಸಿ ಜಸ್ಟ್ ಮನೆಗೆ ಬಂದ್ವಿ. ಮತ್ತೆ ಕೆಲಸ ಸ್ಟಾರ್ಟ್ ಆಗಿದೆ. ಈ ಕೆಲಸಗಳ್ದೆ ಕಾರುಬಾರ್ ಆಗಿಬಿಟ್ಟಿದೆ ನಮ್ಮ ಮನೆಯಲ್ಲಂತೂ. ಶಾಪಿಂಗಲ್ಲಿ ಎಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ನಾನು. ಯಾಕೆಂದರೆ ನನ್ನ ಹಸ್ಬೆಂಡ್ಗೆ ಅದೆಲ್ಲ ಆ್ಯಕ್ಚುಲಿ ಈಸ್ ಡೋಂಟ್ ಲೈಕ್ ದಟ್. ಸ್ವಲ್ಪ ಜಸ್ಟ್ ಡೈಲಿ ಲಾಗ್ ಆಗಿರೋದ್ರಿಂದ ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ. ನೆಕ್ಸ್ಟು ಅಂದರೆ ನನಗೆ ಫಸ್ಟ್ ವೀಡಿಯೋ ಆಗಿದ್ದರಿಂದ ನನಗೂ ಕೂಡ ಶೈ ಅನ್ನಿಸ್ತಿತ್ತು. ಬಟ್ ಓಕೆ, ಅಭ್ಯಾಸ ಆಗ್ತಾ ಸರಿ ಆಗುತ್ತೆ. ಲೆಟ್ಸ್ ಬ್ಯಾಕ್ ಟು ಹೋಮ್. ಈಗ ಕೆಲಸ ಸ್ಟಾರ್ಟ್ ಆಗುತ್ತೆ. ಪಾಪುಕಂದ ಮುಟ್ಬಾರ್ದು. ಓಕೆ, ಅವ್ನು ವೀಡಿಯೋ ಮಾಡಕ್ಕೆ ಬಿಡ್ತಿಲ್ಲ. ನಾನು ಬ್ಯಾಕ್ ಟು ಮತ್ತೆ ಬರ್ತೀನಿ. ಬಂದು ನಿಮ್ಮ ಜೊತೆ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತೀನಿ. ಲೆಟ್ಸ್ ಬ್ಯಾಕ್ ಟು ವರ್ಕ್. ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ವಿಡಿಯೋ. ಆ್ಯಕ್ಚುಲಿ ನಾನು ಶಾಪಿಂಗ್ ಮುಗಿಸಿ ಮನೆಗೆ ಬಂದಮೇಲೆ ತುಂಬ ಟೈಮ್ ಆಯಿತು. ಬಂದಿದ್ದೆ ಲೇಟ್ ಆಗಿದ್ದರಿಂದ ಮತ್ತೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಪಾಪು ನೋಡ್ಕೊಂಬಿತ್ತು. ಪಾಪು ಕೂಡ ತುಂಬ ಅಳ್ತಿದ್ದ, ಅವನ್ನ ಮೇಂಟೈನ್ ಮಾಡೋದ್ರಲ್ಲೇ ಆಗೋಯ್ತು. ಅದಾದಮೇಲೆ ನಾಳೆ ಗಣೇಶ ಹಬ್ಬ ಇದೆ ಅಲ್ವಾ, ಸ್ವಲ್ಪ ಕೆಲಸಗಳು ಜಾಸ್ತಿ ಇತ್ತು. ಫೈನಲಿ ಇವತ್ತಿನ ದಿನ ಕಂಪ್ಲೀಟ್ ಆಗಿದೆ. ಬಟ್ ಆಲ್ಮೋಸ್ಟ್ ಬ್ಲಾಗ್ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಈವ್ನಿಂಗ್ ಬ್ಲಾಗ್ ಮಾತ್ರ ಶೇರ್ ಮಾಡಿಲ್ಲ. ಈವ್ನಿಂಗ್ವರೆಗೂ ಶಾಪಿಂಗ್ ಆಯಿತು. ಇವಾಗ ಪಾಪು, ಹಸ್ಬೆಂಡ್ ಎಲ್ಲ ಮಲಗಿದ್ದಾರೆ. ನಾನೆಲ್ಲ ಕೆಲಸ ಮುಗಿಸಿ ಬ್ಲಾಗ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಎಷ್ಟು ನಿಧಾನ ಮಾತಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಇಡೀ ದಿನದ ಬ್ಲಾಗ್ನ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಬ್ಲಾಗ್ ಹೇಗಿತ್ತು ಅಂತ ರಿವ್ಯೂಸ್ ಕೊಡಿ ಕಮೆಂಟ್ ಸೆಕ್ಷನಲ್ಲಿ. ನಿಮ್ಗೇನಾದರೂ ಚೇಂಜಸ್ ಬೇಕಿತ್ತಂದರೆ ಕಮೆಂಟ್ ಮಾಡಿ. ಆ್ಯಂಡ್ ಬ್ಲಾಗಿಂದ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಐ ಆಮ್ ಸೋ ಸಾರಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಐ ರಿಕ್ವೆಸ್ಟ್ ಯು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇವತ್ತಿನ ದಿನದ ಬ್ಲಾಗ್ ಕಂಪ್ಲೀಟ್ ಆಯಿತು. ಲುಕ್ ಅಟ್ ಮೈ ಐಸ್, ಫುಲ್ ಆಫ್ ಟಯರ್ಡ್. ಆ್ಯಕ್ಚುಲಿ ಐ ವಾಂಟ್ ಟು ಸ್ಲೀಪ್. ಈಗ ಆಲ್ರೆಡಿ 12 ಆಗಿದೆ ಟೈಮು. ನಿದ್ದೆ ಬರ್ತಿದೆ. ಮಲ್ಕೊಳ್ಳೋ 3-4 ಅವರ್ಸ್ಗೆ ಆಲ್ರೆಡಿ 12 ಆಗೋಗ್ಬಿಟ್ಟಿದೆ. ಮತ್ತು ಮಾರ್ನಿಂಗ್ ನಾನು 5ಗೆಲ್ಲ ಎದ್ದೇಳಬೇಕು. ಮನೆಯೆಲ್ಲ ಕ್ಲೀನ್ ಮಾಡಿ, ಗಣೇಶ ಹಬ್ಬ ಇರೋದ್ರಿಂದ ಆ್ಯಂಡ್ ಪಾಪು ಬರ್ಡೇ ಕೂಡ ಇದೆ. ನಾಳೆ ಬರ್ಡೇ ಬ್ಲಾಗ್ ಮಾಡ್ತೀನಿ ನಾನು. ಆದಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಆಲ್. ನಾಳೆ ವಿಚಾರನ ಐ ಶೇರ್ ನೆಕ್ಸ್ಟ್ ಬ್ಲಾಗ್. ಲವ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್. ಸಿ ಯು. ಗುಡ್ ನೈಟ್.